ಸ್ಟಾರ್ಟಿಂಗ್ ಟುಡೇಸ್ ಲಾಸ್ 4185 ರುಪೀಸ್, 1185 ರೂಪಾಯಿ ಲಾಸ್ ಆಗಿದೆ ಇವತ್ತು. ಸರಿ, ಯಾವ ಥರ ಟ್ರೇಡ್ ತೊಗೊಂಡೆ ಏನಂತ ಕತೆ ಹೇಳ್ತೀನಿ. ಒನ್ ಡೇ ಬಂದ್ಬಿಟ್ಟಿದ್ದು ನಾನು ಟ್ರೇಡ್ ತೊಗೊಂಡಿರೋವಂಥ ಒಂದು ಸೆಟಪ್. ಆ್ಯಕ್ಚುಲಿ 958ಗೆ ಒಂದು ಟ್ರೇಡ್ ತೊಗೊಂಡೆ, ಎಸ್ ಎಲ್ ಇಟ್ ಆಯಿತು. ಇನ್ನೊಂದು ಟ್ರೇಡ್ ತೊಗೊಂಡೆ, ಅದು ಎಸ್ ಎಲ್ ಇಟ್ ಆಯಿತು. ಇದು 150 ಕ್ವಾಂಟಿಟಿ ಬಂದುಬಿಟ್ಟು ಇನ್ನೊಂದು ಟ್ರೇಡ್ ತೊಗೊಂಡೆ, ಅದು ಎಸ್ ಎಲ್ ಇಟ್ ಆಯಿತು. ಅದಾದಮೇಲೆ 150 ಕ್ವಾಂಟಿಟಿ ಒಂದು ತೊಗೊಂಡೆ, ಅದು ಬಂದ್ಬಿಟ್ಟು ಎಸ್ ಎಲ್ ಹ್ಯೂಜ್ ಎಸ್ ಎಲ್ ಇಟ್ ಆಯಿತು. ನೀವು ನೋಡ್ಬೋದು 100 ಅಂದರೆ 15 ಪಾಯಿಂಟ್ಸ್ ನನಗೆ ಎಸ್ ಎಲ್ ಇಟ್ ಆಗಿದೆ. ಸೊ ಟ್ರೇಡ್ ಬಂದ್ಬಿಟ್ಟು ಇದು ಸೆಟಪ್ ಮಾಡ್ತೀನಿ ರೀ. ಓಕೆ, ಹಾಂ, ಈ ಲೆವೆಲ್ಲು ಇಲ್ಲೊಂದು ಸ್ಟ್ರೆಂತ್ ಇದೆ, ಸೊ ಮಾರ್ಕ್ ಮಾಡ್ಕೊತೀನಿ. ಇಲ್ಲಿಂದ ಇಷ್ಟೇ, ಇಲ್ಲೊಂದು ಸ್ಟ್ರೆಂತ್ ಇದೆ. ಓಕೆ, ಇಲ್ಲಿ ನಾನು ಟ್ರೇಡ್ ತೊಗೊಬೇಕಾಗಿತ್ತು. ಎಷ್ಟು ವ್ಯಾಲಿಡ್ ಟ್ರೇಡು, ಎಷ್ಟು ಇನ್ವ್ಯಾಲಿಡ್ ಟ್ರೇಡ್ ಅಂತ ಹೇಳ್ತೀನಿ. ಇದು ಬಂದ್ಬಿಟ್ಟು 3 ಮಿನಿಟ್ಸ್ ಕ್ಯಾಂಡಲ್ಲು. ಇಲ್ಲಿ ಟ್ರಿಗರ್ ಆಗಿದೆ, ಲೈಕ್ ಮಾರ್ಕೆಟ್ ಕೆಳಗಡೆ ಬಂದಿದೆ ಅಲ್ವಾ. ಸೊ ನಾನು ತೊಗೊಬೇಕಾಗಿರೋ ಟ್ರೇಡು ಇಲ್ಲಿ. ಫಸ್ಟ್ ಟ್ರೇಡು ನನ್ನ ಪ್ರಕಾರ ನನ್ನ ಫಸ್ಟ್ ಟ್ರೇಡ್ ಆಗಿರುತ್ತೆ. ಸೊ ಈ ಟ್ರೇಡ್ ಸ್ಟಾಪ್ ಲಾಸ್ ಇಟ್ಟಾದಮೇಲೆ ಟ್ರೇಡ್ ಬಂದು ಇದು ತೊಗೊಬೇಕಾಗಿರುತ್ತೆ. ನನ್ನ ಅನಾಲಿಸಿಸ್ ಪ್ರಕಾರ ಇದು ಬ್ರೇಕ್ಔಟು, ಇದು ತೊಗೊಬೇಕಾಗಿರುತ್ತೆ. ಓಕೆ, ಇದು ಆ್ಯಕ್ಚುಲಿ ನನ್ನ 2 ಎಸ್ ಎಲ್ ಹಿಟ್ಟಾಗಿರೋವಂಥ ಟ್ರೇಡ್ ಆಗಿರುತ್ತೆ. ಬಟ್ ನಾನು ಈ ಟ್ರೇಡ್ನ ತೊಗೊಂಡಿಲ್ಲ. ನಾನು ತೊಗೊಂಡಿರೋ ಟ್ರೇಡ್ ಬಂದ್ಬಿಟ್ಟು ಇದು. ನನ್ನ ಅನಾಲಿಸಿಸ್ ಪ್ರಕಾರ ಎಷ್ಟು 7+9 7+9 ಅಂದರೆ ನಿಮಗೆ 16 ಪಾಯಿಂಟ್ಸ್ ಲಾಸ್ ಆಗುತ್ತೆ. ಬಟ್ ನಾನು ಎಮೋಷನಲಿ ತೊಗೊಂಡಿರೋ ಟ್ರೇಡ್ಸ್ ಎಲ್ಲ ಇಲ್ಲೇ ಇದೆ ನೋಡಿ. ಸೊ ಫಸ್ಟ್ ಇಲ್ಲೊಂದು ಟ್ರೇಡ್ ತೊಗೊಂಡೆ, ಸೈಕಾಲಜಿ ತಿಳ್ಕೊಳ್ಳಿಕ್ಕೋಸ್ಕರ. ಏನಕ್ಕೆ ಈ ಥರ ಒಂದು ಪರ್ಸ್ಪೆಕ್ಟಿವ್ ವ್ಯೂ ಅಲ್ಲಿ ನಾನು ತೊಗೊಂಡೆ ವೇಸ್ಟ್ ಆಯಿತು ಅಂತ. ನಾನು ಇಲ್ಲಿರೋ ಎಂಟ್ರಿ ತೊಗೊಂಡೆ, ಈ ಕ್ಯಾಂಡಲಲ್ಲಿ ಇದಕ್ಕೆ ಎಂಟ್ರಿ ತೊಗೊಬೇಕಾಗಿತ್ತು. ಇಲ್ಲಿ ಟ್ರಿಗರ್ ಆಗಿರೋ ತೊಗೊಬೇಕಾಗಿತ್ತು, ಬಟ್ ಟ್ರಿಗರ್ ಆಗಿಲ್ಲ. ಸೊ 50 ಪಾಯಿಂಟ್ಸ್ ಅಂದರೆ ಇಲ್ಲಿಗೆ ಬರುತ್ತಲ್ಲ, ಇದು 13 ಪಾಯಿಂಟ್ಸ್ ಆಯ್ತಲ್ಲ. ಸೊ ಇಲ್ಲಿ ಟ್ರೇಡ್ ತೊಗೊಂಡು ಇಲ್ಲಿ ಎಸ್ ಎಲ್ ಇಟ್ಟಿದ್ದೆ. ಸೊ ಅದು ಈ ಕ್ಯಾಂಡಲಲ್ಲಿ ಬಂದು ಎಸ್ ಎಲ್ ಇಟ್ ಆಗಿದೆ. ಸೊ ಇದೊಂದು ಲಾಸ್ ತೊಗೊಂಡ, ಒಂದು ಟ್ರೇಡ್ ಆಯಿತಾ. ಸೆಕೆಂಡ್ ಟ್ರೇಡ್ ಬಂದುಬಿಟ್ಟು ಈ ಪಾಯಿಂಟ್ ಎಂಡಲ್ಲಿ